ರಾಮಚಂದ್ರನ ಬಲವನ್ನು ಪ್ರದರ್ಶಿಸಿದ ಕಾಂಡ ಅದು. ಇನ್ನೂ 15-14 ಇರಬೇಕಾದ್ರೇ ವಿಶ್ವಾಮಿತ್ರರ ಜೊತೆಗೆ ಹೋಗಿ ಬ್ರಹ್ಮನಿಂದ ವರ ಪಡೆದಂತಹ ತಾಟಕಿ ಮೊದಲಾದಂತಹ ಅತ್ಯಂತ ದೊಡ್ಡ ಪ್ರಮಾಣದ 10,000 ಆನೆಗಳ ಬಲ ಇತ್ತಂತೆ ಅವಳಿಗೆ. ಯಾರನ್ನು ಬೇಕಾದರೂ ಅವ್ರು ಹೊಡೆದು ಹಾಕ್ಬೋದಿತ್ತು. ಅಂತಹ ಶಕ್ತಿಶಾಲಿನಿಯಾದವಳನ್ನೂ ಕೂಡ ರಾಮಚಂದ್ರ ತನ್ನ ತೋಳಿನ ಬಲದಿಂದ ನಿರ್ನಾಮ ಮಾಡಿದ ಅನ್ನುವ ಬಲವನ್ನು ತೋರಿಸಿಕೊಟ್ರಲ್ವ ಆ ಭಾಗದಲ್ಲಿ. ಅದಕ್ಕೋಸ್ಕರ ಬಾಲಕಾಂಡ ಅಂತ ಕರೆದರು. ಬಾಲ್ಯದ ಕಥೆ ಅಂತ ಅರ್ಥ ಅಲ್ಲ. ಕೃಷ್ಣನ ಬಾಲ್ಯದ ಕಥೆ ತುಂಬ ಸಿಗುತ್ತೆ, ಆದರೆ ರಾಮನ ಬಾಲ್ಯದ ಕಥೆ ಸಿಗೋದಿಲ್ಲ. ಹಾಗೆ ಅಂತೇಳಿ ಬಾಲ್ಯ ಇರಲಿಲ್ಲ ಅಂತ ಅರ್ಥ ಅಲ್ಲ. ಅದು ಮೂಲ ರಾಮಾಯಣದಲ್ಲಿದೆ. ದೇವತೆಗಳು ಅದನ್ನು ಕೇಳಿಕೊಂಡು ಎಂಜಾಯ್ ಮಾಡ್ತಾರೆ, ಋಷಿಗಳೆಲ್ಲ ಸಂತೋಷ ಪಡ್ತಾರೆ. ನಮಗೆ ಭಾಗ್ಯ ಇಷ್ಟೇ ಇದ್ದದ್ದು. ಕೃಷ್ಣನ ಕಥೆಯೂ ಕೂಡ ನಾವೇನು ತಿಳ್ಕೊಂಡಿದ್ವಿ, ಕೃಷ್ಣ ನಾವು ಜಾಲಾಡ್ಬಿಟ್ಟಿದ್ದೀವಿ ಅಂತ, ಲಿಟ್ಲ್ ಕೃಷ್ಣ ಇತ್ಯಾದಿಗಳನ್ನು ನೋಡಿಕೊಂಡು ಮಕ್ಕಳ ಥರ ಆಗಿರ್ತೀವಿ ನಾವು ಕೂಡ. ಆದರೆ ಅಷ್ಟರಲ್ಲಿ ಕೃಷ್ಣನ ಕಥೆ ಮುಗಿಯುವುದಿಲ್ಲ. ಹರಿವಂಶ ನೋಡಿದರೆ ಒಂದು ಮುಖ ಇದೆ, ಭಾಗವತ ನೋಡಿದರೆ ಇನ್ನೊಂದು ಮುಖ ಇದೆ, ಭಾರತ ನೋಡಿದರೆ ಮತ್ತೊಂದು ಮುಖ ಇದೆ. ಮೂರೂ ಒಟ್ಟಿಗೆ ನೋಡಿದರೆ ಮಾತ್ರ ಕೃಷ್ಣ ಏನು ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಆಚಾರ್ಯರು ಅದನ್ನು ತಾತ್ಪರ್ಯದಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ. ಅದು ಕೊಡದೇ ಇದ್ದರೆ ಕೃಷ್ಣನ ಬಗ್ಗೆ ಆಡಿಕೊಳ್ಳಿಕ್ಕೆ ಸಾವಿರಾರು ಮಾತುಗಳು ಇವತ್ತಿಗೂ ಹಾಗೆ ಉಳಿತಿತ್ತು. ಆಕ್ಷೇಪ ಮಾಡೋರಿಗೆ ಉತ್ತರ ಗೊತ್ತಿಲ್ಲದೆ ಮಾಡ್ತಾ ಇರ್ಬೋದು, ಮತ್ತೆ ಅದು ನಮ್ಮ ಸಂಬಂಧ ಇಲ್ಲ. ಆದರೆ ಉತ್ತರ ಇದೆ. ಆಚಾರ್ಯರು ಪ್ರತಿಯೊಂದಕ್ಕೂ ಸಂಬಂಧಗಳು ಏನಿದೆ, ಅದು ಹೇಗೆ ಬೆಳೆಯಿತು, ಅದು ಎಷ್ಟು ಅರ್ಥಪೂರ್ಣ ಅನ್ನೋದನ್ನು ತೋರಿಸಿಕೊಡ್ತಾರೆ. ಒಂದು ಉದಾಹರಣೆ ಕೊಡುವುದಾದರೆ, ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ನಿಷ್ಪಾಂಡವಂ ಕರೋಮಿ ಅಂತ ಅವನ ಪ್ರತಿಜ್ಞೆ ಅಶ್ವತ್ಥಾಮನದ್ದು. ಪಾಂಡವರೇ ಈ ಭೂಮಿಯಲ್ಲಿ ಯಾವತ್ತೂ ಈ ರಾಜ್ಯವನ್ನು ಆಳಬಾರ್ದು, ಆ ರೀತಿ ನಾನು ಮಾಡ್ತೇನೆ ಅಂತ. ಕೃಷ್ಣ ವಾಪಸ್ ಪ್ರತಿಜ್ಞೆ ಮಾಡಿದ, ಇದೇ ಪಾಂಡವರ ಕೈಯಲ್ಲಿ ನಾನು ರಾಜ್ಯವನ್ನು ಆಳಿಸ್ತೇನೆ, ನೀನು ಅಷ್ಟು ಪ್ರತಿಜ್ಞೆ ಮಾಡಿ ಹಠ ತೊಡ್ತೀನಿ ಅಂದರೆ ಕೃಷ್ಣ ಮೊದಲು ಬೇಡ ಅಂದ. ಮಾಡಬೇಡ, ಅವನು ಬ್ರಹ್ಮಾಸ್ತ್ರವನ್ನು ತೆಗೆದು ಬಿಡಬೇಕು ಅಂತನ್ನುವ ಹೊತ್ತಿಗೆ ಕೃಷ್ಣ ತಡದ, ಬೇಡ ಹಾಗೆ ಮಾಡಬೇಡ, ಅದು ಒಳ್ಳೆಯದಲ್ಲ. ಆದರೆ ಏನು ಹೇಳಿದ್ರು, ನಾನು ಮಾತು ಕೊಟ್ಟಿದ್ದೇನೇನೋ ಅಷ್ಟೇ ಸಣ್ಣ, ಯಾರಿಗೆ ಕೊಟ್ಟ ಮಾತದು ಅಂತಾದರೂ ಯೋಚಿಸಬೇಕಲ್ವಾ. ಹಠಕ್ಕೆ ಬಿದ್ದು ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವುದಕ್ಕೆ ಹೊರಟ. ಸರಿ, ಆ ಕಡೆಯಿಂದ ಅರ್ಜುನನು ಬಿಟ್ಟ, ಈ ಕಡೆಯಿಂದ ಇವನು ಬಿಟ್ಟ. ಇಬ್ಬರೂ ಬಿಟ್ಟ ಪ್ರಭಾವದಿಂದ ಜಗತ್ತಿಡೀ ಸುಟ್ಟು ಹೋಗುವ ಸ್ಥಿತಿಯಲ್ಲಿತ್ತು. ವೇದವ್ಯಾಸರು ಬಂದು ತಡೆದ್ರು, ಬೇಡ ಮರಳಿ ವಾಪಸ್ ತಗೊಳ್ಳಿ ಅಂತ. ಮರಳಿ ವಾಪಸ್ ತಗೊಳ್ಳಿ ಅಂತಂದಾಗ ಅಶ್ವತ್ಥಾಮನಿಗಾಗಲಿಲ್ಲ. ಅರ್ಜುನ ವಾಪಸ್ ತಗೊಂಡ. ಯಾಕೆ ಅಂತ ಪ್ರಶ್ನೆ ಬಂತು. ಬ್ರಹ್ಮಚರ್ಯ ಇದ್ದವರಿಗೆ ಮಾತ್ರ ಅದನ್ನು ವಾಪಸ್ ತಗೊಳ್ಳಿಕ್ಕಾಗತ್ತೆ, ಅದರಿಂದಾಗಿ ಅರ್ಜುನ ತಗೊಂಡ. ಏನಿದು, ಎಷ್ಟು ಉಲೂಪಿ, ಚಿತ್ರಾಂಗತೆ, ಸುಭದ್ರೆ, ದ್ರೌಪದಿ, ಎಷ್ಟು ಜನ ಇದ್ದಾರೆ. ಇಷ್ಟು ಜನರ ಮದುವೆ ಆಗಿ ಬ್ರಹ್ಮಚರ್ಯ ಇದ್ದದ್ದು. ಅರ್ಜುನನಲ್ಲಿ ಅತ್ಯಂತ ಬಿಡಿ ಸನ್ಯಾಸಿ ಥರ ಇದ್ದಂಥವನು ಅಶ್ವತ್ಥಾಮ. ಯಾವ ಮಠಕ್ಕೂ ಇಲ್ಲದೆ ಓಡಾಡ್ಕೊಂಡಿದ್ದವ, ಬ್ರಹ್ಮಚರ್ಯವನ್ನು ನಿಯತ್ತಾಗಿ ಪಾಲಿಸಿದವನು ಅಂತನ್ನುವ ರೀತಿಯಲ್ಲಿ ಕಂಡ ಅವಿವಾಹಿತ ಅಶ್ವತ್ಥಾಮ. ಆದರೆ ಬ್ರಹ್ಮಚರ್ಯ ಇದ್ದದ್ದು ಅವನಲ್ಲಿ ಹೇಗಿದು? ಅಲ್ಲಿ ಆಚಾರ್ಯರು ವಿಷಯ ಹೇಳುತ್ತಾರೆ. ವ್ಯಭಿಚಾರ ಅಂತನ್ನೋದು ದೇಹದಿಂದಲೂ ಆಗಬೇಕಾಗಿಲ್ಲ, ಮನಸ್ಸಿನಿಂದ ಆದರೂ ಅವನ ಬ್ರಹ್ಮಚರ್ಯ ಹೋಯಿತು. ಹಾಗಾದರೆ ಇವನಲ್ಲಿ ಅರ್ಜುನನಲ್ಲಿ ಹೇಗೆ? ತನ್ನ ಹೆಂಡತಿ ಬಿಟ್ಟು ಬೇರೆ ಹೆಂಡತಿಯಲ್ಲಿ ಯಾವತ್ತೂ ಕೂಡ ತನ್ನ ಮನಸ್ಸನ್ನು ಇಟ್ಟಿಲ್ಲ ಅಂತಂದಮೇಲೆ ಅಗ್ನಿಸಾಕ್ಷಿಕವಾಗಿ ಆದದ್ರಲ್ಲಿ ಕಾಲಕ್ಕನುಗುಣವಾಗಿ ದೇಹವನ್ನು ಉಪಯೋಗಿಸಿಕೊಂಡ್ರೆ, ಸಂಭೋಗ ಮಾಡಿದರೆ ಅದು ಯಾವತ್ತೂ ಕೂಡ ಬ್ರಹ್ಮಚರ್ಯವನ್ನು ನಾಶ ಮಾಡಲ್ಲ. ಅದು ಪುತ್ರೋತ್ಪತ್ತಿ ಕಾರಣವಾಗಿ ಸಂಬಂಧ, ಅದೂ ಒಂದು ವಾಮದೇವ ಯಜ್ಞ ಅಂತ ಉಪನಿಷತ್ತು ಹೇಳುತ್ತೆ. ಗಂಡು ಹೆಣ್ಣು ಸೇರುವುದು ಕೂಡ ಒಂದು ಪ್ರಪಂಚದ ದೊಡ್ಡ ಯಜ್ಞದಲ್ಲಿ ಇವರಿಬ್ಬರು ಸಣ್ಣ ಸಮಿಧಿಯಾಗಿ ಮುಂದಿನ ಉತ್ಪತ್ತಿಗೆ ಕಾರಣವಾದಂತಹ ಒಂದು ಅತ್ಯಂತ ಅಪೂರ್ವವಾದ ಕ್ಷಣ ಅದು ಅಂತ. ಕೇವಲ ದೇಹದ ಬಯಕೆಯನ್ನು ತೀರಿಸಿಕೊಳ್ಳುವುದು ಮಾತ್ರ ಅಲ್ಲ, ಅವರ ಹೆಸರೇ ವಾಮದೇವ ಯಜ್ಞ ಅಂತ. ಅಲ್ಲಿ ಭಗವಂತನ 5 ರೂಪ ಇದೆ ಅಂತ. ನಾವು ಇದನ್ನೆಲ್ಲ ನೋಡಿದರೆ ಏನ್ರಿ ಇಷ್ಟು ಓಪನ್ ಆಗಿ ಉಪನಿಷತ್ತು ಪ್ರತಿಯೊಂದು ಸಂಗತಿಯನ್ನು, ಎಲ್ಲೂ ಕೂಡ ದೇವರನ್ನು ಮರೆತು ಹೋಗಬಾರ್ದು, ಅಷ್ಟು ಅಪೂರ್ವವಾಗಿ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯನ್ನು ಅಧ್ಯಾತ್ಮದ ದಾರಿಯಲ್ಲಿ ತೆರೆದು ತೋರಿಸುತ್ತೆ ಅಂತಂದರೆ ಅದು ಆಚಾರ್ಯರು ತೋರಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದರೆ ಏನೋ ಒಂದು ಕೆಲವು ಪುಸ್ತಕಗಳಲ್ಲಿ ನೀವು ಆ ಭಾಗಗಳನ್ನು ತೆಗೆದು ನೋಡಿದರೆ ಇದನ್ನು ಹಿರಿಯರಿಂದ ಕೇಳಿ ತಿಳಿದುಕೊಳ್ಳತಕ್ಕದ್ದು ಅಂತ ಅನುವಾದನೆ ಮಾಡಲಿಲ್ಲ. ಅದರ ಆಚಾರ್ಯರು ಅದರ ವಿವರಣೆ ಕೊಟ್ಟಿದ್ದಾರೆ, ನಾವು ಇವತ್ತನ್ನು ಓದಲಿಕ್ಕೆ ಸಿಗ್ತಾ ಇದೆ. ಅಂದರೆ ಪ್ರತಿಯೊಂದು ಸಂಗತಿಯೂ ಅಷ್ಟು ಅಪೂರ್ವ ಅಂತ. ಹಾಗಾಗಿ ಬ್ರಹ್ಮಚರ್ಯ ಅರ್ಜುನನಲ್ಲಿ ಇತ್ತು. ಅಶ್ವತ್ಥಾಮ ಮಾತು ಕೊಟ್ಟು ಬಿಟ್ಟ. ಸಾಯ್ತಾ ತೊಡೆ ಮುರಿದು ಬಿದ್ದು ಸಾಯ್ತಾ ಇದ್ದ ದುರ್ಯೋಧನನಿಗೆ ಅವನ ಆಸೆ ಇತ್ತು, ಪಾಂಡವರು ಯಾರೂ ಆಳಬಾರ್ದು, ನನ್ನ ಹೆಂಡತಿಯಲ್ಲಿ ನೀನು ಕ್ಷೇತ್ರದಲ್ಲಿ ಬಿತ್ತಿ ಬೀಜ ತೆಗೆದು ಅದನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು ಹೊರತು ಅವರು ಆಳಬಾರ್ದು ಅಂತ. ಅಷ್ಟೊಂದು ಬಿಟ್ಟ, ಆಯ್ತಲ್ಲಿ. ಹಾಗಾಗಿ ಅವನ ಬ್ರಹ್ಮಚರ್ಯದ ಆಲೋಚನೆ ನಿಂತು ಹೋಯಿತು. ಅಸ್ತ್ರವನ್ನು ಮರಳಿ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಅದು ವಾಪಸ್ ತೆಗೆದುಕೊಳ್ಳಿಲ್ಲ ಅಂದರೆ ಒಂದು ಹಂತದಲ್ಲಿ ಅರ್ಜುನ ರಿಸೀವ್ ಮಾಡಿದ್ದಾನೆ, ಆದರೆ ಬಿಟ್ಟ ಬಾಣ ಅದರ ಮಂತ್ರದ ಬಲ ಅಲ್ವ, ಅದು ವ್ಯರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಅದು ವ್ಯರ್ಥ ಆಗದೆ ಸೀದಾ ಹೋಗಿ ಉತ್ತರೆಯ ಗರ್ಭದ ಕಡೆಗೆ ಹೋಗುವಂಥದ್ದಕ್ಕೆ ಆದೇಶ ಕೊಟ್ಟ. ಕೃಷ್ಣ ಎಷ್ಟು ಬೇಡ ಅಂತ ಹೇಳಿದರು. ಹಾಗೆ ಹೋದದ್ದನ್ನು ನೋಡಿದ ಮೇಲೆ ಇವನಿಗೆ ಹೆದರಿಕೆ ಆಯಿತು. ಇನ್ನು ನನ್ನನ್ನು ಉಳಿಸುವುದಿಲ್ಲ ಇಲ್ಲಿಂದ ಅಂತ ಹೇಳಿ ಓಡ್ಲಿಕ್ಕೆ ಶುರು ಮಾಡಿದ. ಓಡಿದವನಿಗೆ ಅಂದರೆ ತಲೆ ಕಳೆದುಕೊಂಡು ಹೋದ ಮೇಲೆ ಅದು ಘಟನೆ ಅವನಿಗೆ ಇನ್ನಷ್ಟು ಗಾಢವಾಗಿ ಮನಸ್ಸಿನಲ್ಲಿ ಕಾಡಲಿಕ್ಕೆ ಶುರುವಾಯಿತು. ಇನ್ನು ನನ್ನನ್ನು ಪಾಂಡವರು ಬಿಡುವುದಿಲ್ಲ ಅಂತ ಹೇಳಿ ಬರುವಾಗ ಮಹಾಭಾರತದಲ್ಲಿ ಬರುವ ಕಥೆ, ಭೀಮಸೇನ ಅವನನ್ನು ಹಿಡಿದ, ತೆಗೆದುಕೊಂಡು ಬಂದು ಕೃಷ್ಣನ ಮುಂದೆ ನಿಲ್ಲಿಸಿದ. ಅವನ ಜುಟ್ಟು ಹಿಡಿದು ಅವನಿಗೆ ತಲೆಯಲ್ಲಿದ್ದಂತಹ ಅಪೂರ್ವವಾದ ಮಣಿಯನ್ನು ಕಿತ್ತು ತೆಗೆದು ಅವನನ್ನು ಪಂಚಕ ಅಂತ 5 ಶಿಖೆ, ಪಂಚಶಿಖ 5 ಕಡೆ ಜುಟ್ಟನ್ನು ಬಿಟ್ಟು ಅವನನ್ನು ಕಳುಹಿಸಿದ. ಅಲ್ಲಿ ಶಾಪ ಇತ್ಯಾದಿಗಳೆಲ್ಲ ತುಂಬ ಇದೆ. ನೀವು ಭಾಗವತ ನೋಡಿದರೆ ಅಲ್ಲೇನಿದೆ ಅಂತಂದರೆ, ಅರ್ಜುನ ಓಡಿಸಿಕೊಂಡು ಬಂದಾಗ ಅರ್ಜುನ ಏನು ಮಾಡಿದ, ತೆಗೆದುಕೊಂಡು ಬಂದು ದ್ರೌಪದಿಯ ಪಾದದ ಬುಡಕ್ಕೆ ಹಾಕಿದ. ಆಗ ದ್ರೌಪದಿ ಬೇಸರದಲ್ಲಿ ತುಂಬ ಯೋಚನೆ ಮಾಡಿ, ಅಯ್ಯೋ ಈ ಅಶ್ವತ್ಥಾಮನನ್ನು ಕೊಲ್ಲಬೇಡಿ, ಯಾಕೆಂದರೆ ಇವಳ ತಾಯಿಯ ಸ್ಥಿತಿ ಮತ್ತು ನನ್ನ ಸ್ಥಿತಿ ಒಂದೇ ಥರ ಇದೆ. ನಾನು ನನ್ನ ಮಕ್ಕಳನ್ನು ಕಳ್ಕೊಂಡ ಕರುಳ ಬಳ್ಳಿಯ ನೋವನ್ನು ಅನುಭವಿಸ್ತಾ ಇದ್ದೇನೆ. ಈ ನೋವನ್ನು ಆಕೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅವಳು ಕೃಪಿ, ಅತ್ಯಂತ ಮೃದು ಸ್ವಭಾವದವಳು. ಅದಕ್ಕೋಸ್ಕರ ಈ ಅಶ್ವತ್ಥಾಮನನ್ನು ಬಿಡಿ ಅಂತ ಹೀಗೆ ಕಥೆ ಬರುತ್ತೆ. ಭಾಗವತ ಸತ್ಯವೋ ಮಹಾಭಾರತ ಸತ್ಯವೋ? ಮಹಾಭಾರತ ಸತ್ಯ ಅಂತ ಹೇಳಿದರೆ ಭಾಗವತ ಕಥೆ ಹೇಳಿದ್ದು ಸುಳ್ಳಾಯಿತು. ಒಂದು ಕಡೆ ಸುಳ್ಳಾದರೆ ಎಲ್ಲ ಕಡೆ ಡೌಟ್ ಬರಲಿಕ್ಕೆ ಶುರುವಾಗುತ್ತೆ. ಭಾಗವತ ಸತ್ಯ, ಮಹಾಭಾರತ ಸುಳ್ಳು ಅಂದರೆ ಮಹಾಭಾರತದ ಉಳಿದ ಕಥೆಗಳ ಬಗ್ಗೆ ಡೌಟ್ ಬರಲಿಕ್ಕಾಗುತ್ತೆ. ಯಾರೂ ಕೂಡ ಇಂಥದ್ದೊಂದು ಸಮಸ್ಯೆ ಇದೆ ಅಂತಲೇ ಆಲೋಚನೆ ಮಾಡಲಿಲ್ಲ. ಅಯ್ಯೋ ಅಲ್ಲಿ ಹೇಳುವಾಗ ಆ ಕಥೆ ಹೇಳೋದು, ಇಲ್ಲಿ ಹೇಳುವಾಗ ಈ ಕಥೆ ಹೇಳೋದು. ಇನ್ನೂ ಚೂರು ಚೆನ್ನಾಗಿ ಬುದ್ಧಿವಂತರಾದರೆ ಅದು ಯುಗಾಂತರದ ಕಥೆ, ಅದು ಆ ಕಲ್ಪದಲ್ಲಿ ಹೀಗಾಗಿತ್ತು, ಈ ಕಲ್ಪದಲ್ಲಿ ಹೀಗ, ಅದೊಂದು ಸುಲಭವಾದ ಉತ್ತರ ಇದೆ, ಧಾರಿಕೆಯ ಉತ್ತರ. ಆದರೆ ಆಚಾರ್ಯರು ಹಾಗೆ ಮಾಡಲಿಲ್ಲ. ಎರಡೂ ಕಡೆ ಇದ್ದ ವಿರೋಧವನ್ನು ಎತ್ತಿ ತೋರಿಸಿದರು. ಹಾಗಾದರೆ ಪರಿಹಾರ ಹೇಗೆ? ಎರಡೂ ಸುಳ್ಳಾಗಬೇಕು, ಒಂದು ಸುಳ್ಳಾಗಬೇಕು, ಒಂದು ಈ ಕಡೆ ಸುಳ್ಳಾಗಬೇಕು. ಎರಡೂ ಸತ್ಯ ಆಗಲಿಕ್ಕಂತೂ ಸಾಧ್ಯ ಇಲ್ಲ. ಹೇಗೆ ಪರಿಹಾರ ಮಾಡುವುದು? ಆಚಾರ್ಯರು ಪುರಾಣಾಂತರದಲ್ಲಿ ಬಂದಂತಹ ಸಾಲನ್ನು ಉದ್ಧಾರ ಮಾಡಿ ಹೇಳ್ತಾರೆ. ಸ್ವಪ್ನೋಯಂ ಭಾಗವತದಲ್ಲಿ ಓಡಿದ ಅಲ್ವಾ, ಓಡಿ ಪುರಾಣ ಹೇಳುತ್ತೆ ಬೇರೆ ಕಡೆ. ಅವನು ಒಂದು ಮರದ ಕೆಳಗಡೆ ಸುಸ್ತಾಗಿ ಜೊಂಪು ಹಿಡಿದು ಕೂತ. ಒಂದು ಕ್ಷಣ ಜೊಂಪು ಬಂದಾಗ ಪಾಂಡವರು ನನ್ನ ಅಟ್ಟಿಸಿಕೊಂಡು ಬರ್ತಾರೆ ಅನ್ನುವ ಭಾವ ಮನಸ್ಸಿನಲ್ಲಿ ಏನಿತ್ತು, ಅದೇ ಕನಸಾಗಿ ಪರಿಣಾಮ ಹೊಂದಿ ಈಗ ಖಂಡಿತ ಅದರಲ್ಲೂ ಅರ್ಜುನನಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ನನ್ನ ಮೇಲೆ, ಅವನೇ ನನ್ನನ್ನು ಹಿಡಿತಾನೆ. ಆದರೆ ಏನು ಅಂದರೆ ಹಿಡ್ಕೊಂಡು ಹೋಗಿ ಅವನು, ಮಕ್ಕಳು ಸತ್ತದ್ದು ದ್ರೌಪದಿಗಲ್ವ ಹೆಚ್ಚು ನೋವಾಗಿದ್ದು, ಅವಳು ಹೇಳಿದ ಹಾಗೆ ಅರ್ಜುನ ಕೇಳ್ತಾನೆ. ಅದಕ್ಕೋಸ್ಕರ ದ್ರೌಪದಿಯ ಮುಂದೆ ಇಡ್ತಾನೆ. ಆದರೆ ದ್ರೌಪದಿಯ ಮನಸ್ಸು ತುಂಬ ಮೃದುವಾದದ್ದು. ಅವಳೇನು ಮಾಡ್ತಾಳೆ ಅಂದರೆ ನನ್ನ ತಾಯಿಯನ್ನು ನೆನಪಿಸಿಕೊಂಡು ನನ್ನನ್ನು ಬಿಡ್ತಾಳೆ ಅಂತ ಅನ್ನುವ ಏನು ಮನಸ್ಸಿನಲ್ಲಿ ಭಾವ ಇತ್ತು ದ್ರೌಪದಿಯ ಬಗೆಗೆ, ಅರ್ಜುನನ ಬಗೆಗೆ, ಅದು ಕನಸಾಗಿ ಬಿತ್ತು. ನಡೆದದ್ದು ಆಮೇಲೆ ಭೀಮನೇ ಅಟ್ಟಿಸಿಕೊಂಡು ಬಂದು ಅವನನ್ನು ಕೃಷ್ಣನ ಹತ್ತಿರಕ್ಕೆ ಕರೆಕೊಂಡು ಬಂದದ್ದು. ಆದರೆ ಕನಸಿನಲ್ಲಿ ಅವನಿಗೆ ಅರ್ಜುನ ತನ್ನನ್ನು ಎಳೆದುಕೊಂಡು ಬಂದು ದ್ರೌಪದಿಯ ಬುಡಕ್ಕೆ ಹಾಕ್ತಾನೆ ಅಂತ. ಅಂದರೆ ಹೀಗೆ ಎರಡು ಕಥೆಗಳನ್ನು ಸುಲಭವಾಗಿ ಒಂದು ಮನಃಶಾಸ್ತ್ರವನ್ನು ಹೇಳಿದ ಹಾಗಾಯ್ತು. ಏನು ಅಂದರೆ ನಾವು ಯಾವುದನ್ನು ತುಂಬ ಆಲೋಚಿಸ್ಕೊಂಡಿರ್ತೇವೋ ಅದೇ ನಮಗೆ ಜೊಂಪಿನಲ್ಲಿ ಕನಸಾಗಿ ಬೀಳುತ್ತೆ. ರಾತ್ರಿ ನಮ್ಮಲ್ಲಿ ಏನು ಅಂದರೆ ಆ ದುರ್ಯೋಧನನ ವಂಶದವರೇ ನಾವೆಲ್ಲ. ಅವನಿಗೆ ಆ ತಲೆ ಕಡ್ಕೊಂಡು ಬಂದು ತೋರಿಸಿದ ಮೇಲೆ ಹಬ್ಬ ಅಂತ ಹೇಳಿ ಪ್ರಾಣ ಬಿಟ್ಟ ಅವನು. ನಾವು ರಾತ್ರಿ ಮಲಗುವ ಮುಂಚೆ 4 ತಲೆ ಉರುಳಲೇಬೇಕು. ಅದು ಯಾವುದೋ ಸ್ಟೋರಿ, ಇನ್ನೇನೇನು ಡೈರಿಗಳು ಏನೇನು ಬರುತ್ತಲ್ಲ, ಅದನ್ನು ನೋಡಿ 4 ಅನಾಹುತಗಳನ್ನು ನೋಡಿ ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಬರುತ್ತೆ. ಅಲ್ಲಿ ತನಕ ನಮಗೆ ನಿದ್ದೆ ಬರುವುದಿಲ್ಲ. ಆದರೆ ಅಲ್ಲಿ ಇದೊಂದು ಮಾನಸಿಕವಾದ, ರಾತ್ರಿ ನಾವು ಮಲಗುವಾಗ ಹೇಗಿರಬೇಕು, ಅತ್ಯಂತ ಶಾಂತವಾಗಿ ಮಲಗಿದರೆ ಮರುದಿವಸದ ಬೆಳಗಿನ ಎಚ್ಚರ ಅತ್ಯಂತ ಉಲ್ಲಾಸದಾಯಕವಾಗಿರುತ್ತೆ. ಅದಕ್ಕೆ ಈ ಕಥೆಯನ್ನು ಹೇಗೆ ಜೋಡಿಸಬೇಕು ಅನ್ನೋದಕ್ಕೋಸ್ಕರ ಒಂದು ಮನಸ್ಸಿನ ಸ್ವಭಾವವನ್ನು ತಿಳಿಸುವ ಸ್ವಪ್ನದ ಘಟನೆಯನ್ನು ಆಚಾರ್ಯರು ನನ್ನ ಸುಮ್ಮನೆ ಒಂದು ಹೊಸ ಕತೆ ಕಿಸೆಯಿಂದ ತೆಗೆದು ಹಾಕಿದ್ದಲ್ಲ, ಅದಕ್ಕೆ ಬೇರೆ ಪುರಾಣದಲ್ಲಿ ಬಂದ ಹೀಗೆ ಒಂದು ಸ್ವಪ್ನ ಬಿತ್ತು ಅನ್ನುವ ಕಥೆಯನ್ನು ವೇದವ್ಯಾಸರು ಹೇಳಿದ್ದನ್ನು ಇದಕ್ಕೆ ಜೋಡಿಸಿ ಕೊಡ್ತಾರೆ. ಅಂದರೆ ಹೀಗೆ ಆಚಾರ್ಯರು ಸಮನ್ವಯ ಮಾಡುವ ಒಂದು ಸಂಶೋಧನೆಯ ಕ್ಷೇತ್ರದ ಒಂದು ಹೊಸ ಮುಖ ಇದೆಯಲ್ವಾ, ಇದು ಇವತ್ತಿಗೂ ಕೂಡ ನಾವು ನಮ್ಮ ಇವತ್ತಿನ ಬೇರೆ ಯಾವುದಾದ್ರೂ ಸಂಶೋಧನೆ ಮಾಡುವ ದಾರಿಗೆ ಹೋಗುವುದಾದರೆ ಖಂಡಿತ ಭಾಗವತ ತಾತ್ಪರ್ಯ ಮತ್ತು ಮಹಾಭಾರತ ತಾತ್ಪರ್ಯವನ್ನು ನಾವು ಓದಿಕೊಳ್ಳೇಬೇಕು. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ. ಏನಾಗುತ್ತೆ, ಗ್ರಂಥಗಳ ಬಗ್ಗೆ ನಾವು ಅವಲೋಕನ ಮಾಡುವಾಗ ತುಂಬ ಜಾಗ್ರತೆ ಇರಬೇಕು. ಬೇಕಾದಷ್ಟು ಇವತ್ತು ನಮಗೇನು ಅಂದರೆ ಮಾಹಿತಿ ತಂತ್ರಜ್ಞಾನ ತುಂಬ ದೊಡ್ಡದಾಗಿದೆ. ಅದರಿಂದಾಗಿ ಏನಾದರೂ ಡೌಟ್ ಬಂದ ತಕ್ಷಣ ಗೂಗಲಂ ಶರಣಂ ವ್ರಜ ಅಂತ ಸೀದಾ ಅದಕ್ಕೆ ಹೋಗ್ತೀವಿ. ಅದಲ್ಲಿ ಏನೋ ಒಂದು ಮಾಹಿತಿ ಬರುತ್ತೆ, ನಾವು ಅದನ್ನೇ ನಂಬಿ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ತೇವೆ.
ಅದು ಎಷ್ಟು ಸಾಧಾರವಾದದ್ದು, ಅದರ ಹಿಂದೆ ಯಾವ ಉದ್ದೇಶದಿಂದ ಆ ಮಾಹಿತಿಯನ್ನು ಹಾಕಿದ್ದಾರೆ, ನಿಜವಾಗಿ ಅದು ಹೌದಾ, ಯಾವುದನ್ನು ಆಲೋಚಿಸುವುದಿಲ್ಲ. ವಿಷಯ ತಿಳ್ಕೊಂಡ ತಕ್ಷಣ ನಾವೆಲ್ಲರಿಗೂ ಅದನ್ನು ಹಂಚಲಿಕ್ಕೆ ಶುರು ಮಾಡ್ತೇವೆ. ಆದರೆ ಆಚಾರ್ಯರು ಹೇಳಿದರು, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರಿಯುಃ ಕ್ವಚಿಚ್ಚ ವ್ಯತ್ಯಾಸಂ ಕುರಿಯುಃ ಕ್ವಚಿತ್ ಅನ್ಯಥಾ. ಕೆಲವು ಸರ್ತಿ ನಮಗೆ ಬೇಕಾದ ಅಂಶವನ್ನು ತೆಗೆದುಹಾಕಿ ಅವರಿಗೆ ಯಾವುದು ಹೇಳಬೇಕಿತ್ತೋ ಅದನ್ನು ಅಲ್ಲಿ ಇಡ್ತಾರೆ. ಇನ್ನೊಂದು ಸರ್ತಿ ಗೊತ್ತಾಗದೆ ಓದುವ ಭರದಲ್ಲಿ ತಪ್ಪು ಓದಿ ಅದನ್ನೇ ಬರೆದಿಟ್ಟು ಬಿಡ್ತಾರೆ, ಅಥವಾ ಹಿಂದೆ ಮುಂದೆ ಮಾಡಿಬಿಡ್ತಾರೆ. ನಮಗೆ ಬೇಕಾದ ಇಲ್ಲಿ ಇರಬೇಕು, ಅದಕ್ಕೋಸ್ಕರ ಇಲ್ಲಿ ತಂದು ಹಾಕಿದರೆ ಒಳ್ಳೆಯದು ಅಂತ ಗ್ರಂಥದ ಶ್ಲೋಕಗಳನ್ನು ಹಿಂದೆ ಮುಂದೆ ಮಾಡ್ತಾರೆ. ಅಂದರೆ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಗ್ರಂಥಗಳು ನಷ್ಟ ಆಗೋದಕ್ಕೆ ಅನೇಕ ಕಾರಣಗಳಿವೆ. ಇನ್ನು ಕೆಲವರು ಪೂಜೆ ಮಾಡಿ 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 ಒಳಗಿರುವ ಹುಳಗಳೇ ನೀವೇ ತಿಂದು ಉದ್ಧಾರ ಆಗಿ ಮುಂದಿನ ಜನ್ಮದಲ್ಲಿ ದೊಡ್ಡ ಜ್ಞಾನಿಗಳಾಗಿ ಬಂದು ನಮ್ಮ ತಲೆಗೂ ಹುಳ ಬಿಡಿ ಅಂತ ನಾವು ಒಳಗೆ ಕಟ್ಟಿನಲ್ಲಿ ಇಟ್ಟು ಬಿಟ್ಟಿರ್ತೇವೆ. ಅದು ಪ್ರತಿ ಸರ್ತಿ ಗಂಧ ಹಚ್ಚಿ 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 ಇಷ್ಟು ದಪ್ಪಾಗಿರುತ್ತೆ ರಟ್ಟು. ಒಳಗೇನಿದೆ ಕೇಳಿದ್ರೆ ಅಪೂರ್ವ ಇದೆ ಅಂತಾರೆ. ತೆಗೆದು ನೋಡಿದರೆ ಅವರ ಮುತ್ತಜ್ಜನ ಕಾಲದ ಲೆಕ್ಕ ಬರ್ತಿ, ಯಾವ್ದು ಏನೇನಾಗಿತ್ತು, ಜಮೀನು ಯಾರಿಗೆ ಕೊಟ್ಟಿರಲಿಲ್ಲ, ನಾವೆಷ್ಟು ಸಾಲ ಮಾಡಿದ್ವಿ, ಇನ್ನೇನೇನೋ ಇರುತ್ತೆ. ಅದ್ರದ್ದು ತಾಳೆಗರಿಯಲ್ಲಿದೆ ಎಂದು ತಕ್ಷಣ ಏನೋ ದೊಡ್ಡ ಭ್ರಮೆ. ನೋಡಲಿಕ್ಕಾದ್ರೂ ನೋಡೋರಿಗಾದರೂ ಕೊಡಬೇಕಲ್ವಾ. ಕೊಡದೆ ನಾವು ಅನ್ಯಥಾ ಜ್ಞಾನದಿಂದ ಅದನ್ನು ಪೂಜಿಸುವುದರಲ್ಲಿ ಅರ್ಥ ಇಲ್ಲ. ಅಂದರೆ ಕೆಲವೊಂದು ಸರ್ತಿ ಹೀಗೆ ಅದನ್ನು ನಾವು ಉಳಿಸಿಕೊಳ್ಳಿಕ್ಕೆ ಓದದೇನೆ ಬಿಟ್ಟಿದ್ದರಿಂದಾಗಿ ಪೂರ್ತಿ ಉತ್ಸನ್ನಾಹ ನಾಶವೇ ಆಗಿ ಹೋಗುತ್ತೆ. ಇಂಥದ್ದು ಬೇಕಾದಷ್ಟು ಕಡೆಗಳಲ್ಲಿದೆ. ನೀವು ಕೇಳಿದರೆ ಅವರಿಗೆ ಅದು ಮನೆಯ ದೊಡ್ಡ ಆಸ್ತಿ ಅನ್ನುವ ಹಾಗೆ ಯೋಚನೆ ಮಾಡ್ತಾರೆ. ನಮ್ಮ ಬದುಕಿನಲ್ಲಿ ಏನಂದರೆ ಅಜ್ಞಾನವೇ ದೊಡ್ಡ ಸಂಪತ್ತಾಗಿ ಉಳಿದು ಬಿಟ್ಟಿದೆ.